ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ 1 ವರ್ಷದ ಮಗು ಅಪಹರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಮಗುವಿನೊಂದಿಗೆ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾನೆ ಆ ಅಪರಿಚಿತ ವ್ಯಕ್ತಿ. ಇಂದು ಮಧ್ಯಾಹ್ನ 1:30ಕ್ಕೆ ಮಗುವಿನ ಜೊತೆಗೆ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾನೆ. ನಿನ್ನೆ ಬೆಳಗ್ಗೆ 12 ಗಂಟೆಗೆ ಮಗುವನ್ನ ಕರೆದೊಯ್ದಿದ್ದ ಈ ಅಪರಿಚಿತ ವ್ಯಕ್ತಿ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಂತ ತಾಯಿಯ ಮಡಿಲಿಗೆ ಕೊನೆಗೂ ಈ ಪುಟ್ಟ ಕಂದಮ್ಮ ಸೇರಿದೆ. 1 ವರ್ಷದ ಪುಟ್ಟ ಪೋರ ಸಂದೀಪ್ನನ್ನ ಅಪ್ಪಿ ತಾಯಿ ಮುದ್ದಾಡಿದ್ದಾರೆ. ನಿನ್ನೆ ರಾತ್ರಿ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಪುಟ್ಟ ಮಗುವನ್ನು ಅಪಹರಿಸಿದ್ದ. ಇವತ್ತು ಮಧ್ಯಾಹ್ನ ಮತ್ತೆ ವಾಪಸ್ ಬಂದಿದ್ದಾನೆ ಮಗುವಿನ ಜೊತೆಗೆ. ಮಗು ಸಂದೀಪ್ ನೋಡಿ, ಪುಟ್ಟ ಮಗು ಈಗ ತಾಯಿಯ ಮಡಿಲನ್ನು ಸೇರಿದೆ. ಕಿಡ್ನಾಪ್ ಆಗಿತ್ತು ನಿನ್ನೆ. ಇವತ್ತು ಏಕಾಏಕಿ ಮತ್ತೆ ಆ ಮಗುವನ್ನು ವಾಪಸ್ ಕರ್ಕೊಂಡು ಬಂದಿದ್ದಾನೆ. ತಾಯಿ ಮಡಿಲು ಸೇರಿದೆ ಕಂದಮ್ಮ. ರಾಮೇಶ್ವರಿ ತನ್ನ ತಾಯಿ ಆರೈಕೆಗಾಗಿ ಆಸ್ಪತ್ರೆಗೆ ಬಂದಿದ್ರು. ತಾಯಿ ಕಫದ ಪರೀಕ್ಷೆಗಾಗಿ ರಾಮೇಶ್ವರಿ ಹೊರಗೆ ಹೋಗಿದ್ದ ಸಂದರ್ಭದಲ್ಲಿ ಈ ಕಿಡ್ನಾಪ್ ಆಗಿತ್ತು. ತಾಯಿ ಕಫದ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಹೊರಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮಗುವನ್ನು ಕಿಡ್ನಾಪ್ ಮಾಡಲಾಗಿತ್ತು. ನಿನ್ನೆ ಬೆಳಗ್ಗೆ 12 ಗಂಟೆ ಸುಮಾರಿಗೆ ಮಗುವನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಕರೆದೊಯ್ದಿದ್ದ. ಮಗುವನ್ನು ಎತ್ಕೊಂಡು ಹೋಗಿದ್ದವ ರವಿ ಹರಿಜನ ಅಂತ ಈಗ ಮಾಹಿತಿ ಸಿಕ್ಕಿದೆ. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಚಟ್ನಳ್ಳಿ ಗ್ರಾಮದ ರವಿ ಹರಿಜನ ಈತ. ಮಗುವನ್ನು ಆಟವಾಡಿಸೋದಕ್ಕೆ ಎತ್ಕೊಂಡು ಹೋಗಿದ್ದಾಗ ರವಿಗೆ ಒಂದು ಕಾಲ್ ಬಂದಿತ್ತು. ಮಾತನಾಡ್ತಾ ಮಗುವನ್ನು ಕರೆದುಕೊಂಡು ಹಾಗೆ ಹೋಗ್ಬಿಟ್ಟಿದ್ದಾನೆ. ಈ ರವಿ ಆಟ ಆಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದವು. ರವಿ ಹರಿಜನನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಗಾಂಧಿ ಚೌಕ್ ಪೊಲೀಸರು. ಹೌದಾ ಇದು ಅಂತ ಕಳೆದುಕೊಂಡು ಮಗು ಸಿಕ್ಕಂತ ಖುಷಿಯಲ್ಲಿ ರಾಮೇಶ್ವರಿ ಕಣ್ಣೀರು ಹಾಕ್ತಾ ಇದ್ದಾರೆ. ಖುಷಿಯಲ್ಲಿ ಆನಂದ ಬಾಷ್ಪ. ಮಗು ಕಳೆದೇ ಹೋಯ್ತು ಅಂತ ಅಂದ್ಕೊಂಡಿದ್ರು. ಕಫ ಪರೀಕ್ಷೆಗೆ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಮಗುವನ್ನು ಹಾಗೆ ಬಿಟ್ಟು ಇವರು ಹೊರಗೆ ಹೋಗಿದ್ರು. ಆ ಹೊತ್ತಿನಲ್ಲಿ ಮಗುನ ಆಟ ಆಡಿಸ್ತೀನಿ ಅಂತ ಬಂದಂಥ ರವಿ ಹರಿಜನ ಆಟ ಆಡಿಸ್ತಾ ಫೋನ್ ಬಂತು ಅಂತ ಮಾತಾಡ್ಕೊಂಡು ಮಗುವನ್ನು ಹಾಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅದು ನಿಜಕ್ಕೂ ಗೊತ್ತಿಲ್ಲದೆ ಆಗಿತ್ತು ಅಥವಾ ಗೊತ್ತಿದ್ದು ಕರ್ಕೊಂಡು ಹೋಗಿದ್ದಾನೋ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಕೊನೆಗೆ ಮಗು ತಾಯಿಯ ಮಡಿಲು ಸೇರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.